ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಜನಸಾಮಾನ್ಯರು ಮತದಾರರು ಯಾರ ಪರವಾಗಿ ಒಲವನ್ನ ವ್ಯಕ್ತಪಡಿಸ್ತಾರೆ, ಯಾವ ಕ್ಯಾಂಡಿಡೇಟ್ ಬಗ್ಗೆ ಏನು ಅವರ ಒಪಿನಿಯನ್ ಅನ್ನೋದನ್ನ ಕೇಳೋಣ. ಸರ್, ಪ್ರಮುಖವಾಗಿ ನೀವು ಮಲ್ಲೇಶ್ವರಂನವರೇ? ಹೌದು ಸರ್, ಹೌದು ಸರ್, ಈ ಬಾರಿ ಎಲೆಕ್ಷನ್ ತುಂಬಾ ರಂಗೇರಿದೆ. ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ, ಕಾಂಗ್ರೆಸ್ ಇಂದ ರಾಜೀವ್ ಗೌಡ. ನೀವು ಯಾವ ಪಕ್ಷದ ಒಂದು ಪರವಾಗಿ ಅಲೆ ಇದೆ ಅಂತೀರಾ? ಸರ್, ನಾವು ಇಲ್ಲಿ ಜಾತ್ಯತೀತ ಜನತಾ ದಳದ ವೈಸ್ ಪ್ರೆಸಿಡೆಂಟ್ ನಾನಿಲ್ಲಿ ಮಲ್ಲೇಶ್ವರಂಗೆ. ನಾವು ಈ ಸರಿ NDA ಅಲಯನ್ಸ್ ಆಗಿರೋದ್ರಿಂದ ನಾವು ಈ ಸರಿ BJPಗೆ ಸಪೋರ್ಟ್ ಮಾಡ್ತೀವಿ ಸರ್. ಯಾಕೆ ಮೋದಿಯವರೇ ಬರಬೇಕು ಅಂತ ನಮ್ಮ ನಾಯಕರ ಆಸೆ, ನಮ್ಮೆಲ್ಲರ ಅದು ಒಂದು ಆಸೆ ಇದೆ ಸರ್. ಯಾಕಂದರೆ ಒಳ್ಳೆ ಆಡಳಿತ ದೇಶಕ್ಕೋಸ್ಕರ ಒಬ್ಬರು ಮೋದಿಯವರು ಇರಬೇಕು ಅಂತ ನಮ್ಮ ದೊಡ್ಡವರು ದೇವೇಗೌಡರಿಂದ ಆಗಲಿ ಕುಮಾರಣ್ಣದಿಂದ ಆಗಲಿ ಎಲ್ಲರೂ ಅದೇ ಒಂದು ಇದರಿಂದ ನಾವು ಅವ್ರ ಜೊತೆ ಸೇರಿ ಈ ಸರಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ನೀವೇನು ಹೇಳ್ತೀರಿ ಸರ್? ನಾವು ಅಷ್ಟೇ ಸರ್ ಹೇಳೋದು. ಇವ್ರೇನು ಹೇಳಿದ್ದಾರೆ ಅದನ್ನೇ ಅದು ರಿಪೀಟ್. ನೀವು JDS ಆಯ್ತು, JDS. ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್. ಕುಮಾರಸ್ವಾಮಿ ಅವರು ದೇವೇಗೌಡರೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಅದರಿಂದ ನಾವು ಮೋದಿ ಒಳ್ಳೆ ವ್ಯಕ್ತಿ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಬೇರೆ ಯಾರೇ MLA ಗಂತೂ MP ಗಂತೂ ಆಗ್ತಾ ಇಲ್ಲ. ಮೋದಿ ಅವ್ರ ಮುಖ ನೋಡಿ ಆಗ್ತಾ ಇದ್ರು ಓಟು. ಸರ್, ನೀವು ಸರ್? ನಾವು ಊಟದಾಗಿಂದ BJPನೇ ಸರ್. ಬಿಜೆಪಿ ಅಂದರೆ ನಮ್ಮ ಎಲೆಕ್ಷನಿಂದ BJPನ ಅವತ್ತಿಂದ ಇವತ್ತಿದಾಗ ನಾವು BJP ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದೇ ಕ್ಯಾಂಡಿಡೇಟ್ ಮುಖ ನೋಡಿ ಓಟ್ ಹಾಕಲ್ಲ, ಮೋದಿ ಮುಖ ನೋಡಿ ಓಟ್ ಹಾಕ್ತೀರಿ. ಶೋಭಾ ಮೇಡಮ್ ಅವರು ನಮ್ಮ ಅಭ್ಯರ್ಥಿನೇ. ನಮ್ಮ ಸಾಹೇಬರು ಅನಂತಕುಮಾರ್ ಶಿಶೇಂದ್ರನವರು, ಅನಂತಕುಮಾರ್ ಶಿಶೇಂದ್ರನವರು. ಯಾಕಂದ್ರೆ ಅದರಿಂದ ಕ್ಯಾಂಡಿಡೇಟ್ ಅಂದಿಲ್ಲ, ನಮ್ಮ ಸಾಹೇಬರ ಮುಖ ನೋಡ್ಕೊಂಡು ಅವ್ರಿಗೆಲ್ಲ ಇದು ಮಾಡ್ತಾ ಇದೀವಿ ಅಷ್ಟೇ. ಮೋದಿ ಸೆಂಟ್ರಲ್ ಮೋದಿ ಇರಬೇಕು ಅನ್ಕೊಂತೀವಿ ಸರ್. ಮೋದಿ ನೋಡಿ ಹಾಕ್ಬೇಕು ಓಟ್ ಸರ್. ಸೆಂಟ್ರಲ್ ಅಲ್ಲಿ ಮೋದಿ, ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇರ್ಬೇಕು ಅಂತೀರಾ? ಬರ ಇಲ್ಲ, ನಮಗೆ ಸೆಂಟ್ರಲ್ ಮೋದಿ ಇದ್ರೆ ಇಷ್ಟು ಅಂತ ಅನ್ಸದೆ. ಅದಕ್ಕೆ ಮೋದಿಗೋಸ್ಕರ ಮೋದಿ ನೋಡಿ ಓಟ್ ಹಾಕ್ಬೇಕು. ಸದಾನಂದ ಗೌಡರು ನಿಲ್ಬೇಕಾಗಿತ್ತು, ಅವ್ರ ಟಿಕೆಟ್ ಮಿಸ್ ಆಗಿದೆ. ಅದು ಅವರು ದೊಡ್ಡವ್ರದ್ದು, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಶೋಭಾ ಕೊಟ್ಟಿದ್ದಾರೆ, ಯಾರಿಗೆ ಕೊಡಲಿ ಮೋದಿ ನೋಡಿ ಓಟ್ ಹಾಕ್ಬೇಕು ಸರ್. ಕಾಂಗ್ರೆಸ್ ಅವ್ರು ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಆದ್ರೂ ಮೋದಿ ಅಂತೀರಿ? ಸೆಂಟ್ರಲ್ ಬೇಕಲ್ಲ ನಮಗೆ. ಸ್ಟೇಟು ಇವ್ರು ಕೊಟ್ಟಿದ್ದಾರಲ್ಲ, ಸೆಂಟ್ರಲ್ ಇದರಿಂದ ಮೋದಿ ಇರೋದ್ರಿಂದ ಮೋದಿ ನೋಡ್ಬೇಕು ಸರ್. ನೀವು ಹೇಳಿ ಸರ್? ಯಾವುದೇ ಕಾರಣಕ್ಕೂ ಮೋದಿ ಬೇಡ, ನಮಗೆ ಎರಡು ಕಾಂಗ್ರೆಸ್ಸೇ ಬೇಕು. ಯಾಕೆ ಅದಾನಿ ಅಂಬಾನಿ ಅವರಿಗೆಲ್ಲ ದೇಶನೆಲ್ಲ ಮಾರ್ಕೆಟ್ ತಿಂತೇಗ್ತಾ ಇದ್ದಾನೆ. ಅವನು ಬೇಕಾಗಿಲ್ಲ ನಮಗೆ ಮೋದಿ, ಗೊತ್ತಾಯ್ತಾ? ಅವನು ಎಲೆಕ್ಟ್ರಲ್ ಬಾಂಡ್ ಈಗ 30ನೇ ತಾರೀಕಿನೊಳಗೆ ಸಬ್ಮಿಟ್ ಮಾಡಲಿಲ್ಲ ಸುಪ್ರೀಂ ಕೋರ್ಟಿಗೆ ಅಂದರೆ ಪನಿಷ್ಮೆಂಟ್ ಆಗುತ್ತೆ ಅವನಿಗೆ, ಮೋದಿಗೆ. ಆಯ್ತಾ? ಅಷ್ಟೇ ವಾರ್ನಿಂಗ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಿಗೆ 30ನೇ ತಾರೀಕು ಗಡುವು ಕೊಟ್ಟಿದೆ ಅವನಿಗೆ, ಮೋದಿಗೆ ಅಮಿತ್ ಶಾಗೂ. ಅವ್ರು ಸಬ್ಮಿಟ್ ಮಾಡಲಿಲ್ಲ ಅಂದರೆ ಅವನಿಗೆ ಪನಿಷ್ಮೆಂಟ್ ಆಗುತ್ತೆ. ಅದು ದೇಶಕ್ಕಾಗಿ ಮೋದಿ ಬೇಕು ಅಂತಾರಲ್ಲ, ಅವೆಲ್ಲ ತಿಳುವಳಿಕೆ ಇಲ್ದ ಮಾತಾಡೋ ಕೆಲಸಗಳು. ನಾನು ಹೇಳ್ತಾ ಇರೋದು, ಅರ್ಥ ಆಯ್ತಾ? ತಿಳುವಳಿಕೆ ಇಲ್ಲದೆ ಇದ್ದರು, ಅರ್ಥ ಆಯ್ತಾ? ಅವನು ಅನ್ಎಜುಕೇಟೆಡ್ ಇರೋದ್ರಿಂದ ಆಡಳಿತ ನಡೆಸೋದು ಏನೂ ಗೊತ್ತಾಗಲ್ಲ ಅವನಿಗೆ. ಅವನು ರೈಲ್ವೆ ಸ್ಟೇಷನ್ ನಲ್ಲಿ ಟೀ ಮಾರ್ಕೊಂಡಿದ್ದನಿಗೆ, ರೈಲ್ವೆ ಸ್ಟೇಷನ್ ನಲ್ಲಿ ಟೀ ಮಾರ್ಕೊಂಡಿದ್ದಾನೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಆಡಳಿತ? ಆಯ್ತಾ? ಅಷ್ಟೇ. ಈ ಬಾರಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ? ಕಾಂಗ್ರೆಸ್ ಥ್ರೂಔಟ್ ಇಂಡಿಯಾ, ನಾರ್ತ್ ಇಂಡಿಯಾ ಎಲ್ಲ ಹತ್ಕೊಂಡು ಉರಿತಾ ಇದೆ. ಅರ್ಥ ಆಯ್ತಾ? ರೈತರು 900 ಜನನ ಗೋಲಿಬಾರ್ ಮಾಡಿ ಸಾಯಿಸಿದ್ದಾನೆ. ಯಾರಾಗಬೇಕು ಪ್ರಧಾನಿ? ಖರ್ಗೆ ಅವ್ರು ಆಗ್ಬೇಕಾ, ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ. ಎಸ್. ನೀವು ಹೇಳಿ ಸರ್? ಹಿಂದುತ್ವ ಉಳಿಬೇಕಾದ್ರೆ BJP ಓಟ್ ಹಾಕ್ಬೇಕು. ಒಳ್ಳೊಳ್ಳೆ ಡೆವಲಪ್ಮೆಂಟ್ ಬರಬೇಕಾದ್ರೆ BJPಗೆ ಓಟ್ ಹಾಕ್ಬೇಕು. ನೀವು ಹಿಂದುತ್ವ ನೋಡಿ ಓಟ್ ಹಾಕ್ತೀರಿ? ಹೌದು ಸ್ವಾಮಿ, ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ. ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಮೋದಿಗೆ ಓಟ್ ಹಾಕ್ಲೇಬೇಕು. ಫ್ಲೈಓವರ್ಗಳು ಬೇಕು, ಎಲ್ಲ ಬೇಕು ನಮ್ಗೆ. ಆದ್ರೆ ಮೋದಿ ಬೇಡ ಅನ್ನೋಕ್ಕಾಗುತ್ತಾ? ಕಾಂಗ್ರೆಸ್ ಅವರು ಬಂದು ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ನೀವು ಮೋದಿ ಅಂತೀರಲ್ಲ? ಎಲ್ಲ ಕಳ್ಳ ಟ್ಯಾಕ್ಸ್ಗಳಲ್ಲಿ ಎಲ್ಲ ಕದ್ಕೊಂಡು ನಮ್ಗೆ ಕೊಡ್ತಾ 2,000 3,000 ಅಂತೇಳಿ ಹೆಂಗಸರಿಗೆ ಕೊಡ್ತಾ ಇದ್ದಾರೆ. ಗಂಡನ ಹತ್ರ ಕಿತ್ತಿ ಹೆಂಡತಿ ಕೊಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ.